ಯಾರಾದರೂ ನೋಡಿದ್ದೀರಾ? ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಇದೆ ನೋಡಿ, ಚವರ್ಲೆಟ್ ಇಂಪಾಲ ಎಷ್ಟು ಉದ್ದ ಇದೆ ನೋಡಿ. ಯಾವುದಿದು ಕೈನೆಟಿಕ್ ಹೋಂಡಾ ಈ ರೌಂಡ್ ಅದರದ್ದು ಮಾರ್ಕೆಟಿಗೆ 4 ಸ್ಟ್ರೋಕ್ ಇಂಜಿನ್, ಆಟೋಮೆಟಿಕ್ ಗೇರ್ ಇದೆ. ಫಸ್ಟ್ ಬಂದಿತ್ತು ಕೈನೆಟಿಕ್ ಹೋಂಡಾದರ ಬಿಟ್ಟಿದ್ದು. ಬಜಾಜ್ ವೆಸ್ಪಾ ನೋಡಿ, ಲಿಜೆಂಡ್. ಈಗೇನೆಲ್ಲ ಚೇತಕ್ ನೋಡ್ತಾ ಇದ್ದೀರಲ್ಲ, ಬಜಾಜ್ ಚೇತಕ್ LML ಇಲ್ಲ ಒಂದೇ ಸೆಗ್ಮೆಂಟಲ್ಲಿ ಒಂದೇ ಇಯರ್ ಬಂದಂಥ ವೆಹಿಕಲ್ಗಳು ಇವೆಲ್ಲ. ಬಜಾಜ್ 150 ಇದು ಆ್ಯಕ್ಚುಲಿ ನಮ್ಮ ತಾತನ ಹತ್ರ ಇತ್ತು, ನಾನು ಓಡಿಸಿದ್ದೀನಿ ಗಾಡಿ. ಸೂಪರ್ ಎಫಿ ಇದು ಕೂಡ ಬಜಾಜ್ನವ್ರದ್ದೆ. ಈಗೇನು ಚೇತಕ್ ಎಲೆಕ್ಟ್ರಿಕಲ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಾನ್ಸೆಪ್ಟಲ್ಲೇ ಬಂದಿರೋದು. ಬಟ್ ಈಗ ಎಲೆಕ್ಟ್ರಿಕಲ್ ಬಿಟ್ಟಿದ್ದಾರೆ ಅಷ್ಟೇ. ನೋಡ್ರಪ್ಪ, ಬುಲೆಟ್ ಲವರ್ಸ್, ರಾಯಲ್ ಎನ್ಫೀಲ್ಡ್, ಮೋಸ್ಟ್ ಆಫ್ ಆಲ್ 90 ಮಾಡಲ್ ಅಂತ ಅನ್ಸುತ್ತೆ. 2 ಸ್ಟ್ರೋಕ್ ಇಂಜಿನ್ಸ್ ಇವೆಲ್ಲ. ಮೈಲೇಜ್ ಎಲ್ಲ ಒಂದು 30 ಕಿಲೋಮೀಟ್ರ್ ಬರ್ತಾಯಿತ್ತು ಅನ್ಸುತ್ತೆ ಅವಾಗೆಲ್ಲ. ಸಿಕ್ಕಾಪಟ್ಟೆ ವಿಂಟೇಜ್ ಕಾರ್ಗಳನ್ನು ಎಲ್ಲ ತಗೊಂಬಂದು ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ನೋಡಿರಿ, ಇದೆಲ್ಲ ಅಂಬಾಸಿಡರು ಫಿಯೇಟ್ ವರ್ಷನ್ಸ್. ಹಿಂದೂಸ್ತಾನ್ 1952 ಮಾಡಲ್. ಹಿಂದೂಸ್ತಾನ್ ಲ್ಯಾಂಡ್ ರೋವರ್ ಅಂತಾರೆ ಅದಕ್ಕೆ. ವೈಟ್ ಕಲರ್ದು ಏನು ಅಂಬಾಸಿಡರ್ ನೋಡ್ತಾ ಇದ್ದೀರಲ್ಲ ಅದು. ಇದು ನೋಡ್ರಿ, ಇದು ಮೋಸ್ಟ್ ಎಪಿಕ್ ಕಾರ್. ಇದು 1961 ಮಾಡಲ್. ನೋಡ್ರಿ ಎಷ್ಟು ಉದ್ದ ಇದೆ ಕಾರು, ಸೂಪರಾಗಿದೆ. ಒಳ್ಳೊಳ್ಳೆ ಕಾರುಗಳೆಲ್ಲ ಇದೆಯಲ್ಲ, ಅವಾಗೆಲ್ಲ ರೋಡ್ಗಳು ಈಗಿರೋ ರೋಡ್ಗಿಂತ ಚೆನ್ನಾಗಿತ್ತ ಅಂತ. ಚವರ್ಲೆಟ್ ಇಂಪಾಲ ಕಾರ್ ಯಾರಾದರೂ ನೋಡಿದ್ದೀರಾ? ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಇದೆ ನೋಡಿ, ಚವರ್ಲೆಟ್ ಇಂಪಾಲ ಎಷ್ಟು ಉದ್ದ ಇದೆ ನೋಡಿ. ಏನು ಕಡಿಮೆ ಅಂದರೂ 15 ಅಡಿ ಇದೆ ಉದ್ದ. ಹಂಟರ್ ಅಂತ, ಈಗ ಹಿಮಾಲಯನ್ ಹಂಟರ್ ಬೈಕು, ರಾಯಲ್ ಎನ್ಫೀಲ್ಡಲ್ಲಿ ಹಂಟರ್ ಮತ್ತು ಹಿಮಾಲಯನ್ ಬೇರೆ ಬೇರೆ ಸಪ್ರೇಟ್ ಗಾಡಿಗಳನ್ನು ಬಿಟ್ಟಿದ್ದಾರಲ್ಲ, 2 ವೀಲರು. 1967ನೇ ಇಸ್ವಿಯಲ್ಲಿ ಹಿಮಾಲಯನ್ ಹಂಟರ್ ಅಂತ ಕಾರ್ ಇತ್ತು ಅಂತ. ಇದೇ ಕಾರ್, ಅದು ರೆಕಾರ್ಡ್ ಸೀರೀಸ್ ಅಂತ ನೋಡಿದ ಗಾಡಿ. ಅಂತಂದರೆ ಇನ್ನು ಮೇಲ್ಗಡೆ ನೋಡಿದ್ರಲ್ಲ, ಅದಕ್ಕಿಂತ ತುಂಬ ಹಳೇದು ಕಾರುಗಳು ಮತ್ತು ಲಾರಿಗಳು. ಇನ್ನು ಸಿಕ್ಕಾಬಿಟ್ಟೆ ತುಂಬ 2 ಸ್ಟ್ರೋಕ್ ಇಂಜಿನ್ ಮೋಟರ್ ಸೈಕಲ್ಗಳು ನೋಡ್ತೀರಾ. ಇದು ಕೂಡ ಬಜಾಜ್ 150 ವರ್ಷನ್ 2 ವೀಲರ್. ಮರ್ಸಿಡೀಸ್ ಕಾರು. ಇದು ಫಿಯೆಟ್, ಇದು 1964 ಮಾಡಲ್. ದ ಲಿಜೆಂಡ್ ಟ್ಯಾಕ್ಸಿ. ಮುಂಬೈನಲ್ಲಿ ಈಗಲೂ ಸಹ ಈ ಗಾಡಿಗಳು ವೆಹಿಕಲ್ಗಳು ಸಿಗ್ತವೆ. ಫಿಯೆಟ್ ನೋಡ್ರಪ್ಪ, ಓಲ್ಡ್ ಅಂಬಾಸಿಡರ್, ದ ಎಪಿಕ್ ಪೀಸ್. ಆ ಕಾಲದ್ದು ಕಂಪನಿ ವಿಲಿಕ್ಸ್ ಅಂತ,
ವಿಲೈ ಎಕ್ಸ್ ಮಾಡಲ್. ನೋಡ್ರಪ್ಪ, ಇದೊಂದು ಸೂಪರ್ ಸ್ಪೆಷಲ್ ಹುಚ್ ಅಂತ ಗ್ಲಿಸ್ ಟ್ರಕ್ 475 ಮಾಡಲ್ 1950. ಮಣ್ಣೆ ರಕ್ಕೆ ಅಲ್ಲ, ಕರ್ನಾಟಕ ಸ್ಟೇಟ್ ಪರ್ಮಿಟ್ ಇದ್ವಾ? ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ವೆಹಿಕಲ್ ಇವು. ಹ್ಞೂ, ಅವನು ಇಟ್ಟರಿಕ ಬಣ್ಣ ಹೊಡೆದು. ಸಾವಿರದ 1973ನೇ ಇಸ್ವಿ ಮಾಡಲ್ ಇದು. ಧರ್ಮಸ್ಥಳ ಶ್ರೀ ಕ್ಷೇತ್ರ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಿದಿರಿಲ್ಲ ಅಂತ ಗೊತ್ತಿಲ್ಲ, ಬಟ್ ಈಗ ನೋಡ್ತೀರಾ. ಜಸ್ಟ್ ಸಿ ಟೈರ್ ನೋಡ್ರಪ್ಪ, ಎಷ್ಟು ದೊಡ್ಡ ದೊಡ್ಡ ಟೈರ್ ಇದೆ. ಆರ್ಮಿ ವೆಹಿಕಲ್ ಇದು. ಪಾಕಿಸ್ತಾನದವ್ರು ಒಂದು ದೊಡ್ಡ ಬಾಂಬ್ ಹಾಕಿದ್ರು ಕೂಡ ಅಳ್ಳಾಡಲ್ಲ ಈ ಗಾಡಿ, ಹಂಗಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡದು ಅಂತ ನಿಮಗೆ ಅನಿಸ್ತಿದೆ ನನಗೆ ಗೊತ್ತಿಲ್ಲ, ಬಟ್ ನೋಡೋಕ್ಕಂತೂ ಸಿಕ್ಕಾಬಿಟ್ಟೆ ದೊಡ್ಡದಿದೆ. ಇನ್ನೊಂದು ಸ್ಪೆಷಲ್ ಕಾರ್ ಇದೆ, ಭೂಮಿ ಮೇಲೆ 360 ತಿರುಗುತ್ತೆ. ಆ ಥರದ ಕಾರ್ ನೋಡಿದ್ದೀರಾ? ಹಂಗೇನು ಅನ್ಕೋಬಿಡ್ರಿ, ನಿಂತತ್ರನೇ ತಿರುಗಲ್ಲ, ಬಟ್ ರೊಟೇಷನ್ ಇಟ್ಟಿದ್ದಾರೆ ಸುತ್ತ ನೋಡಲಿ ಅಂತ. ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಬೆಂಜ್ ಕಾರು. ಮಾಡಲ್ ಜರ್ಮನ್ ಮೇಡ್ ಇದು. 2008 ಮಾಡಲ್, 2008 ಮಾಡಲ್. ನೋಡಿದ್ದೀರಾ? ಈಗಿನ ಜಾವಾ ಎಲ್ಲ ಇನ್ನು ಗಾಡಿ ಬಿಟ್ಟಿದ್ದಾರಲ್ಲ, ಸೇಮ್ ಇದೇ ಕಾನ್ಸೆಪ್ಟಲ್ಲಿ ಬಿಟ್ಟಿರೋದು ನೋಡಿರಿ. 2 ಸ್ಟ್ರೋಕ್ ಜಾವಾ, ಅವಾಗಿನ ಜಾವಾ ಹೇಗಿದೆ ಅಂತ. ಇದು ಮೈಸೂರು ರಿಜಿಸ್ಟ್ರೇಷನ್. ಕ್ಯಾಡಿಲಾಕ್ ಫಿಯಟ್ ವುಡ್. ಇದು ಕೂಡ ಒಂದು 10 ಅಡಿ ಉದ್ದ ಇದೆ ಗಾಡಿ. ಸ್ಪೆಷಲ್ ಎಡಿಷನ್. (1986) ಮಾಡಲ್. ಹಿಂದೂಸ್ತಾನ್ ಮೋಟಾರ್ಸ್ ಕ್ಲಾಸ್ 3 ವೆಹಿಕಲ್. ಕಂಟೆಸ ಕ್ಲಾಸಿಕ್ ಅಂತ 1.8 GL ಮಾಡಲ್. ನೋಡ್ತಾ ಇದ್ವಿ ಮೆಟಡೋರ್ಸ್. ಈಗಿನ ಮಕ್ಳಿಗೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ವಸ್ತು ಪ್ರದರ್ಶನಕ್ಕಂತೂ ಇದೆ. ಮೆಟಡೋ ಸಿಪಾನಿ ಡಾಲ್ಫಿನ್ ಸಲೂನ್ ಅಂತ. ಸಿಪಾನಿ ಡಾಲ್ಫಿನ್ ಸಲೂನ್ 4 ಸಿಲಿಂಡರ್ ಇಂಜಿನ್ 1980. ಮಾರುತಿ 800 ದ ಲಿಜೆಂಡ್ ಕಾರ್ ಮೋಟಾರ್ ವೆಹಿಕಲ್. ಮಾರುತಿ ಸುಜುಕಿ ಅವರು ಅಂಬಾಸೆಡರಿಗೆ ಒಳ್ಳೆ ಪೈಪೋಟಿ ಅಂತ ಬಂದಿದ್ದು ಕಾರ್ ಇದು. ಮಾರುತಿ 800 ಇವಾಗೆಲ್ಲ ಹಾಟ್. ಈ ಕಾರ್ ನೋಡಿದ ತಕ್ಷಣ ಎಲ್ಲರಿಗೂ ಎಷ್ಟೋ ಜನಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿತ್ತು. ಇಂಥ ಲಿಜೆಂಡ್ ಕಾರು ಈಗ ಸಿಗಲ್ಲ ಅಂತ. ಎಲೆಕ್ಟ್ರಿಕಲ್ ಕಾರು ಈಗೇನು ಎಲೆಕ್ಟ್ರಿಕಲ್ ಅಂತ ನೋಡ್ತಿದ್ದೀರಾ, ಬಟ್ 2008ರಲ್ಲೇ ಒಂದು ಎಲೆಕ್ಟ್ರಿಕಲ್ ಕಾರ್ನ ತಯಾರು ಮಾಡಿದ್ದಾರೆ. 2 ಸೀಟ್ಸ್ ನೋಡ್ರಪ್ಪ. JCB ಮೋಸ್ಟ್ಲಿ 90 ಮಾಡಲ್ ಇರಬೇಕನ್ಸುತ್ತೆ. ಮಾಡಲ್ ಮೆನ್ಷನ್ ಮಾಡಿಲ್ಲ. ಅಂಗಸಂಸ್ಥೆ. ಕೊಪ್ಪರಿಗೆ 20 ರೂಪಾಯಿ ಕೊಡ್ಬೋದು ಆರಾಮಾಗಿ ಅಲ್ವಾ?
ಆಗಿನ ಕಾಲದಲ್ಲಿ ಸ್ಟೀಮ್ ಕುಕ್ಕರ್ ಅಂತ ಇದೆ, ಹಬೆಯಲ್ಲಿ ಬೇಯಿಸುವ ಬಳಸುವ ಪಾತ್ರೆ. ಹಬೆ ಮೂಲಕ ಅನ್ನ ಬೇಯಿಸುವ ಆಲ ಮನೆ ನೋಡ್ರಿ, ಕಬ್ಬರಿಯ ಮಾಡೆಲ್ ಕ್ಯಾಮ್ರಾ. ಡಾಕ್ಟರ್ ಬ್ರೋ ಅವರು ಇದೇ ಥರದ್ದು ಅಫ್ಘಾನಿಸ್ತಾನಲ್ಲಿ ಯಾವುದೋ ಒಂದು ವಿಡಿಯೋ ಮಾಡಿದ್ರಲ್ಲ, ಇದೇ ಥರದ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಂಡಿದ್ರಲ್ಲ, ಸೇಮ್ ಪೀಸ್ ದ ಲೆಜೆಂಡ್ ಕ್ಯಾಮ್ರಾ. ನೋಡ್ರಿ, ಹಳೆ ಕಾಲದಲ್ಲಿ ಟೈಪಿಂಗ್ ಯಾವ ಥರ ಮಾಡ್ತಾಯಿದ್ರು ಅನ್ನೋ ಮಿಷಿನ್ ಕೂಡ ಇದೆ. ಇದು ವೀರೇಂದ್ರ ಹೆಗಡೆ ಅವರು ಬಳಸ್ತಾ ಇದ್ರಂತೆ ಈ ಕ್ಯಾಮ್ರಾನ. ಕಲ್ಕತ್ತಾ ಸೇಮ್ ಇದೇ ಥರ ಟಿಜೋರಿ ನಮ್ಮ ಮನೇಲಿ ಒಂದಿದೆ, ಇನ್ನೂ ಹಳೇದು ಅಂದ್ಕೊತೀನಿ. ಇದಕ್ಕಿಂತ ದೊಡ್ಡದಿದೆ. ಇದು ಕೈಯಲ್ಲೇ ಆರ್ಟ್ ಮಾಡಿರ್ತಕ್ಕಂಥ ಒಂದು ಪಿಕ್ಚರ್ಸ್ ಇವೆಲ್ಲ. ಕರೆನ್ಸಿಗಳು ಎಪಿಸೋಡ್ ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ ಫ್ರಮ್ ಪ್ರಣಯ. ಮೈಸೂರಿಗೆ ಬಂದಾಗ ಯಾವಾಗ